ಹಾಯ್ ಹಲೋ ಫ್ರೆಂಡ್ಸ್, ನಮಸ್ತೆ. ಎಲ್ಲರೂ ಹೆಂಗಿದ್ದೀರ ಕಂಡ್ರಿ? ಚೆನ್ನಾಗಿದ್ದೀರಾ? ನಾವು ತುಂಬ ಚೆನ್ನಾಗಿದ್ದೀವಿ ಕಂಡ್ರಿ. ನೀವೆಲ್ಲನೂ ಚೆನ್ನಾಗಿರ್ಬೇಕಂತ ಭಗವಂತ ಕೇಳ್ತಾ ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ. ವ್ಲಾಗ್ ಬಂದುಬಿಟ್ಟು ಕದ್ರು ಹುಣ್ಣಿಮೆ ದಿವಸದ್ದು ವ್ಲಾಗ್ ಕಂಡ್ರಿ. ಹಬ್ಬದ ದಿವಸ ಈ ಹಬ್ಬ ಹೆಂಗೆ ಬಂದಿದೆ ಅಂದರೆ, ಈ ಸರಿ ಮಂಗಳವಾರ ಹೋಳಿ ಹಬ್ಬ, ಕದ್ರು ಹುಣ್ಣಿಮೆ ಹಬ್ಬ ಬಂದಿರೋದು. ಅದರ ಗ್ರಹಣ ಬಂದಿರೋ ಕಾರಣಕ್ಕೆ ಸೋಮವಾರ ಸೋಮವಾರ ಮಾಡ್ತಾಯಿದ್ದಾರೆ, ಮಂಗಳವಾರ ಮಾಡ್ತಾಯಿದ್ದಾರೆ, ಬುಧವಾರ ಮಾಡ್ತಾಯಿದ್ದಾರೆ. ಈ ಸರಿ ಏನಂದರೆ ಗ್ರಹಣ ಬಂದಿರೋದಕ್ಕೆ ಜನರಿಗೆ ಅಂದರೆ ಇವಾಗ ನನಗೆ ಕನ್ಫ್ಯೂಷನ್, ಯಾವಾಗ ಮಾಡಬೇಕು, ಹೆಂಗೆ ಮಾಡಬೇಕು, ಏನು ಅಂತ ನನಗೆ ಕನ್ಫ್ಯೂಷನ್ ಕಂಡ್ರಿ. ಈ ಸರಿ ಹಿಂಗೆ ಆಗೋಗ್ಬಿಟ್ಟಿದೆ ಹಬ್ಬ ಅನ್ನೋದು, ಫುಲ್ ಕನ್ಫ್ಯೂಷನ್. ಈ ಕನ್ಫ್ಯೂಸನ್ನಲ್ಲಿ ನಾನು ಹೋಗ್ಬಿಟ್ಟು ದೇವಸ್ಥಾನದಲ್ಲಿ ಸ್ವಾಮಿಯವ್ರ ನೈವೇದ್ಯ ಕೇಳ್ಕೊಬಂದೆ. ಅವರೇ ಎಲ್ಲ ಸೋಮವಾರನೇ ಕಲ್ಯಾಣೋತ್ಸವ ಹಬ್ಬ ಎಲ್ಲ ಅವತ್ತೇ ಮಾಡ್ತಾಯಿದ್ದೀವಮ್ಮ ಅಂತ ಹೇಳಿದ್ರು. ಬಿಡು ಅವರೇ ಮಾಡ್ತಾಯಿದ್ರೆ, ನಾನು ಸೋಮವಾರ ಬೆಳಗ್ಗೆನೇ ಎಲ್ಲ ರೆಡಿ ಮಾಡ್ಕೊಂಡೆ ಕಂಡ್ರಿ. ಬೆಳಗ್ಗೆ 5 ಗಂಟೆಗೆ ಎದ್ದು ಸ್ನಾನ ಎಲ್ಲ ಮುಗಿಸಿ ಭಾನುವಾರನೇ ಎಲ್ಲ ಪ್ರಿಪ್ರೇಷನ್ ರೆಡಿ ಮಾಡ್ಕೊಂಡಿದ್ನಲ್ಲ. ಬೆಳಗ್ಗೆ ಎದ್ದು ಬೇಗ ದೇವ್ರಿಗೆಲ್ಲ ಅಲಂಕಾರ ಅನ್ನೋದು ಮುಗಿಸ್ಬಿಟ್ಟು ಬೆಳಗ್ಗೆನೇ ಧೂಪ ಹಾಕಿ ಆರತಿ ಮಾಡ್ಕೊಂಡು ನಮಸ್ಕಾರ ಮಾಡಿದೆ. ಯಾಕಂದರೆ ಉಪವಾಸ ಇರ್ತೀನಿ ಕಂಡ್ರಿ, ನಾನು ಒಬ್ಬಳೇ, ಇನ್ನು ಮನೇಲಿ ಯಾರೂ ಇರೋಲ್ಲ. ಬೆಳಗ್ಗೆಯಿಂದ ಸಂಜೆ ರಾತ್ರಿ ಒಂದೇ ಸರಿ 8:30ಗೇನೋ ಊಟ ಮಾಡಿದೆ. ಅಷ್ಟೊತ್ತು ತನಕ ಬರೀ ನೀರಲ್ಲೇ ಇದ್ದೆ, ನೀರು ಕುಡ್ಕೊಂಡು. ಏನೋ ಕಂಡ್ರಿ ಹೊಟ್ಟೆ ಹಸಿವೇ ಆಗಲಿಲ್ಲ. ಭಗವಂತನೇ ಎಲ್ಲೋ ಹೊಟ್ಟೆಲಿ ತುಂಬ್ಕೊಂಡಂಗಿತ್ತು, ಹೊಟ್ಟೆ ಹಸಿವಂತೂ ಆಗಲೇ ಇಲ್ಲ. ನಾನು ಅನ್ಕೊತೀನಿ, ಏನು ಹೊಟ್ಟೆನೇ ಹಸಿವಾಗ್ತದೆ? ನಿಜ ಕಂಡ್ರಿ, ದೇವರೆಲ್ಲೋ ಇರ್ತಾನೆ. ನಮಗೆ ನೋಡಿರಿ, ಉಪವಾಸ ಇದ್ದರೆ ಎಷ್ಟು ನನಗೆ ಬೇರೆ ಟೈಮಲ್ಲಿ ಒಂದು ಸ್ವಲ್ಪ ಟಿಫನ್ ಕಮ್ಮಿ ಆದ್ರೂ ಹೊಟ್ಟೆ ಚುರುಕು ಅನ್ನುತ್ತೆ. ಅವತ್ತು ನಿಜ 8:30, 8:45 ನಮ್ಮ ಯಜಮಾನ್ರು ತಿನ್ನು ಅಂತ ಇದ್ದರೆ ನನಗೆ ಹೊಟ್ಟೆನೇ ಹಸಿವಾಗ್ತಾ ಇಲ್ಲ. ಒಂದು ಯಾರಾದರೂ ಇಬ್ಬರು ತಿಂದುಬಿಟ್ಟು ಹೋದ್ಮೇಲೆ ಊಟ ಮಾಡೋಣ ಅಂತೇಳ್ಬಿಟ್ಟು ಅವತ್ತಿನ ದಿವಸ ನಾವು ಕದ್ರು ಹುಣ್ಣಿಮೆ ಹಬ್ಬ ಮಾಡಬೇಕಾದ್ರೆ ಯಾರಾದರೂ ಒಬ್ಬರಿಗೆ ಒಳ್ಳೆ ಮನಸ್ಸಿರೋರಿಗೆ ಇಬ್ಬರಿಗೆ ನಮ್ಮ ಶಕ್ತಿ ಅನುಸಾರ ಒಂದು 10 ಜನ ಊಟಕ್ಕಾದರೆ ಕದ್ರು ಹುಣ್ಣಿಮೆ ದಿವಸ ನಮ್ಗೆ ತುಂಬ ಒಳ್ಳೆಯದು ಕಂಡ್ರಿ. ಆ ಲಕ್ಷ್ಮೀ ನರಸಿಂಹ ಸ್ವಾಮಿ ಹೆಸರು ಹೇಳ್ಬಿಟ್ಟು ಯಾರಾದರೂ ಊಟ ಮಾಡ್ಕೊಂಡು ಹೋದ್ಮೇಲೆ ಊಟ ಮಾಡೋಣ ಅಂತೇಳ್ಬಿಟ್ಟು ಅಷ್ಟೋ ತನಕ ಉಪವಾಸನೇ ಇದ್ದೆ. ನಿಜ ಎಲ್ಲೋ ದೇವರು ಎಲ್ಲೋ ಕಾಪಾಡ್ತಾರೆ ಅನ್ನೋದಕ್ಕೆ ಇವೆಲ್ಲ ನಿದರ್ಶನಗಳು. ನಿಜ ಹೇಳ್ಬೇಕಂದ್ರೆ ಭಗವಂತ ನೋಡಿದ್ರೆ ನಂಬಿದ್ರೆ ನಮಗೆಲ್ಲನೂ ಒಳ್ಳೆಯದಾಗುತ್ತೆ ಅಂತ. ಇನ್ನು ನನ್ನ ಅಡುಗೆ ಕೆಲಸಗಳು ಯಾವಾಗ ಸ್ಟಾರ್ಟ್ ಮಾಡಿಕೊಂಡೆ ಅಂದರೆ 1:30ಗೆ ಸ್ಟಾರ್ಟ್ ಮಾಡಿಕೊಂಡೆ ಕಣ್ರಿ. 1:30ಗೆ ಸ್ಟಾರ್ಟ್ ಮಾಡಿಕೊಂಡ್ರೆ ನನಗೆ 5:30 ಆಯಿತು. ಎಲ್ಲ ಅಡುಗೆಗಳೆಲ್ಲ ಮಾಡಿ ಅಡುಗೆ ಮನೆಯೆಲ್ಲ ಕಚಾಪಿಚಿ ಗಲೀಜು ಒಂಥರ ಅಂಟಾಗೋಗ್ಬಿಟ್ಟಿತ್ತಲ್ಲ, ಅದೆಲ್ಲ ಸ್ಟವೆಲ್ಲ ಕ್ಲೀನಾಗೆಲ್ಲ ಒರೆಸ್ಕೊಂಡು ನೆಲ ಎಲ್ಲ ಒರೆಸ್ಕೊಳ್ಳೋ ಅಷ್ಟೊತ್ತಿಗೆ 5:30 ಆಗೋಯಿತು. ಎಲ್ಲ ಆಗೋಷ್ಟೊತ್ತಿಗೆ ಏನಂದರೆ ಅವತ್ತು ಹುಣ್ಣಿಮೆ ಅನ್ನೋದು ಸೋಮವಾರ 5:50 ಸ್ಟಾರ್ಟ್ ಆಗುತ್ತೆ ಅಂತೇಳಿದರು. 6 ಗಂಟೆ ಮೇಲೆ ನಾವು ಯಾವಾಗಾದರೂ ಎಡೆ ಹಾಕ್ಕೋಬೋದು ಅಂತೇಳಿದರು. ಸರಿ ಬಿಡು, ಅಷ್ಟೊತ್ತಿಗೆಲ್ಲ ಅಡುಗೆಗಳೆಲ್ಲ ಮುಗಿಸ್ಬಿಡೋಣ ಅಂತ ಅಡುಗೆಗಳು ಮಾಡ್ಕೊತಾ ಇದ್ದೀನಿ ಕಂಡ್ರಿ. ಅಡುಗೆಗಳು ಏನೇನು ಮಾಡಿದ್ರಿ ಅಂದರೆ, ಸಬ್ಬಕ್ಕಿ ಪಾಯಸ ಮಾಡ್ಕೊಂಡಿದ್ರೆ, ತರಕಾರಿಗಳು ಹಾಕ್ಬಿಟ್ಟು ತರಕಾರಿ ಪಲಾವು, ಬಜ್ಜಿ ಮತ್ತು ಹಪ್ಪಳ ಮತ್ತು ಅನ್ನ, ಹುಳಿ ಸಾಂಬಾರು ಮಾಡ್ಕೊಂಡಿದ್ದೆ. ತರಕಾರಿಗಳು ಬೀನ್ಸು, ಮುಲ್ಲಂಗಿ ಮತ್ತು ಬದನೆಕಾಯಿ, ಆಲೂಗಡ್ಡೆ ಇಷ್ಟು ಎಲ್ಲ ಹಾಕ್ಬಿಟ್ಟು ಹುಳಿ ಸಾಂಬಾರು ಮಾಡ್ಕೊಂಡಿದ್ದೆ. ಮತ್ತು ಮಜ್ಜಿಗೆ ಮತ್ತು ಬೆಂಡೆಕಾಯಿ ಪಲ್ಯ ಮಾಡ್ಕೊಂಡಿದ್ದೆ ಕಂಡ್ರಿ. ಇನ್ನು ಇಷ್ಟು ಮಾಡಿಕೊಂಡೆ. ಇನ್ನು ವೈಟ್ ರೈಸು ಈ ಸರಿ ಮೊನ್ನೆ ಪಾಲಕ್ ಪಪ್ಪು ಸಾಂಬಾರು ಮಾಡಿದ್ದೆ, ಈ ಸರಿ ಏನೂ ಮಾಡಿಲ್ಲ. ಮತ್ತು ಹೆಸರುಬೇಳೆ, ಇಷ್ಟು ಹಪ್ಪಳ ಮತ್ತು ಮಜ್ಜಿಗೆ ಎಲ್ಲ ಥರ ಮಾಡ್ಕೊಂಡಿದ್ದೆ ಕಣ್ರಿ. ಯಾಕಂದರೆ ಭಗವಂತನಿಗೆ ನೈವೇದ್ಯ ಸಮರ್ಪಣೆ ಮಾಡಿ ಉಪವಾಸ ಬಿಡೋಣ. ದೇವ್ರಿಗೇನೇ ಆಗಲಿ ನಾವು ಎಂಜಲು ಮಾಡ್ದಿರ ಮಾಡ್ಕೋಬೇಕು. ಯಾವುದೇ ಆಗಿರಲಿ ನಾವು ರುಚಿ ಪಚಿ ಎಲ್ಲ ನೋಡೋ ಹಂಗಿಲ್ಲ, ಉಪ್ಪು ಖಾರ ಎಲ್ಲ ನೋಡೋ ಹಂಗಿಲ್ಲ. ದೇವ್ರಿಗೆ ಎಡೆ ಹಾಕೋ ತನಕ ನಾವು ಏನು ರುಚಿ ಅನ್ನೋದು ನೋಡಬಾರ್ದು. ಅದು ನಾವು ಎಂಜಲು ಮಾಡ್ದಂಗೆ ಆಗೋಗ್ಬಿಡುತ್ತೆ ಕಂಡ್ರಿ. ದೇವ್ರಿಗೆ ನೈವೇದ್ಯ ಮಾಡಬೇಕಾದ್ರೆ ಯಾವುದೇ ರೀತಿ ಅಡುಗೆ ಮಾಡಿದ್ರೂ ನಾವು ನೋಡ್ಕೊಂಡು ಮಾಡ್ಕೋಬೇಕು. ಯಾಕಂದರೆ ನಾವು ಹೆಂಗೆ ಮಾಡಿದ್ರೂ ಅದಂತೂ ಚೆನ್ನಾಗಿರುತ್ತೆ ಕಣ್ರಿ. ಆವಾಗ ನನ್ನ ಬಾಯಾಗಂತೂ ಏನೂ ಹಾಕ್ಕೊಳಲ್ಲ. ನಿಜ ಭಗವಂತನ ಮೇಲೆ ಭಾರ ಹಾಕ್ಬಿಟ್ಟು ಮಾಡ್ಕೊಂಡು ಹೋಗ್ತಾಯಿರ್ತೀನಿ ಎಲ್ಲ. ನೀನು ನೀನು ಕಟಾಕ್ಷಿ ಅಡುಗೆ ಮಾಡೋ ಮುಂಚೆನೇ ಮನಸ್ಸಲ್ಲಂತೂ ತಿಳ್ಕೊಬಿಡ್ತೀವಿ, ಎಲ್ಲ ಚೆನ್ನಾಗಾಗಲಿನಪ್ಪ, ಎಲ್ಲ ಒಳ್ಳೆ ಥರ ಬರಲಿನಪ್ಪ ಅಂತ ದೇವ್ರನ್ನ ಪ್ರಾರ್ಥನೆ ಮಾಡೇ ನಾನು ಮುಂದಕ್ಕಂತೂ ಹೋಗೋದು. ಇದೇ ವಿಷಯದಲ್ಲಲ್ಲ, ಎಲ್ಲ ವಿಷಯದಲ್ಲೂ ಅಂತೆ ಅಷ್ಟೇ. ಯಾಕಂದರೆ ಭಗವಂತನ ನಾಮಸ್ಮರಣೆ ನಮ್ಮ ಬಾಯಲ್ಲಿರೋ ತನಕ ಒಳ್ಳೆ ಮನಸ್ಸು, ಶುದ್ಧವಾದ ಮನಸ್ಸು, ಒಳ್ಳೆ ಮಾತುಗಳು ಇವೆಲ್ಲ ಆಡ್ಕೊಂಡೋದ್ರೆ ಭಗವಂತ ಎಲ್ಲೋ ಒಂಥರ ಕಾಪಾಡ್ತಾರೆ ಅನ್ನೋದು ನನಗೆ ದೊಡ್ಡ ನಂಬಿಕೆನೇ. ಭಗವಂತನ ಈ ವಿಷಯದಲ್ಲಿ ಜಾಸ್ತಿನೇ ನಂಬ್ಕೊತೀನಿ ದೇವ್ರನ್ನಂತೂ. ಯಾಕಂದರೆ ಈ ಕಾಲದಲ್ಲಿ ಜನರನ್ನ ನಂಬೋದಕ್ಕಿಂತ ದೇವ್ರನ್ನ ನಂಬೋದೇ ವಾಸಿ. ಯಾಕಂದರೆ ಜನಗಳು ಹೆಂಗೆ ಗೊತ್ತಾ, ನಾವು ಮುಂದೆ ನಮ್ಮ ಹತ್ರ ಮಾತಾಡ್ತಾರೆ ಅಂದ್ಕೊಳ್ರಿ. ಉದಾಹರಣೆಗೆ ಹೇಳ್ತಾ ಇದ್ದೀನಿ, ಏನೋ ಹಬ್ಬದ ವ್ಲಾಗು ಈ ಥರ ಮಾತಾಡ್ತಾ ಇದ್ದಾರೆ ಅಂತ ಅಂದ್ಕೊಬಿಡಿ ದಯವಿಟ್ಟು. ನಮ್ಮ ಹತ್ರ ಚೆನ್ನಾಗಿ ಮಾತಾಡ್ತಾರೆ. ನಾವು ಸ್ವಲ್ಪ ಮುಂದೆ ಪಾಸ್ ಆಗಿದ ತಕ್ಷಣ ನಮ್ಮ ಬಗ್ಗೆ ಬೇರೆಯವ್ರಿಗೆ ನೆಗೆಟಿವ್ ಆಗಿ ಮಾತಾಡ್ತಾರೆ. ಅದೆಲ್ಲ ನಮಗೆ ಬೇಕಾ? ಅವ್ರನ್ನ ಮಾತಾಡಿ ಅವರಿಂದ ನಮಗೇನಾದರೂ ಆದಾಯ ಇದೆಯಾ? ಇಲ್ಲ ತಾನೇ.
ಅಂಥದಕ್ಕೆ ನಾವು ಏನಕ್ಕೆ ಮಾತಾಡಬೇಕು ಅಂತ ಅವ್ರನ್ನ ಮಾತಾಡೋ ಬದಲು ನಮಗೆ ಕಷ್ಟ ಬರಲಿ, ಅಳು ಬರಲಿ, ಸುಖ ಬರಲಿ, ದುಃಖ ಬರಲಿ, ಅದೇ ದೇವ್ರ ಮುಂದೆ ಹೋಗ್ಬಿಟ್ಟು ನೀನು ಅಳ್ಕೊ, ನಕ್ಕು, ದೇವ್ರ ಹತ್ರ ನೀನು ಕಷ್ಟ ಸುಖ ಹೇಳ್ಕೊ, ಮಾತಾಡು ದೇವ್ರ ಹತ್ರ. ದೇವ್ರು ಹೋಗಿ ಇವ್ರ ಥರ ಬೇರೆಯವ್ರ ಹತ್ರ ಏನು ಹೇಳ್ಕೊಳಲ್ಲ. ಅದಕ್ಕೆ ನಮ್ಗೆ ನಗು ಬರಲಿ, ಅಳು ಬರಲಿ, ದೇವ್ರ ಮುಂದೆ ಮಾತಾಡೋಣ, ದೇವ್ರ ಮುಂದೆ ನಮ್ಮ ಕಷ್ಟ ಸುಖ ಹೇಳ್ಕೊಳ್ಳೋಣ. ಯಾಕಂದರೆ ಭಗವಂತನ ಮುಂದೆ ಹೇಳಿದ್ರೆ ಭಗವಂತ ಇವತ್ತಲ್ಲ ನಾಳೆ ನಮ್ಗೆ ಒಳ್ಳೇದು ಮಾಡ್ತಾರೆ, ಆಯಿತಾ. 5 ಜನಕ್ಕೆ ಹೇಳಿದ್ರೆ ಜನ ಇನ್ನೊಂದು 4 ಜನಕ್ಕೆ ಹೇಳ್ತಾರೆ, ಆ 4 ಜನ ಇನ್ನೊಂದು 14 ಜನಕ್ಕೆ ಹೇಳ್ತಾರೆ. ಅದೆಲ್ಲ ನಮಗೆ ಬೇಕಾಕಂಡ್ರಿ. ಅದಕ್ಕೆ ಹೇಳೋದು, ಯಾರ ಹತ್ರ ಏನೋ ಮಾತಾಡ್ದಿರ ನಮ್ಮ ಕಷ್ಟನ ಸುಖನ ಭಗವಂತನಿಗೆ ಹೇಳ್ಕೊಂಡ್ರೆ ಭಗವಂತ ಇವತ್ತಲ್ಲ ನಮಗೆ ನಾಳೆ ನಾವು ತಾಳ್ಮೆಯಿಂದ ಇದ್ದರೆ ಯಾವತ್ತೋ ಒಂದು ದಿವಸ ನಮಗೆ ಒಳ್ಳೇದಂತೂ ಖಂಡಿತ ಆಗುತ್ತೆ ಕಣ್ರಿ. ಇನ್ನು ಎಲ್ಲರಿಗೂ ಧೂಪ ಎಲ್ಲ ಹಾಕ್ಬಿಟ್ಟು ನಾನು ಏನು ಮಾಡಿದೆ ಕಾಯೆಲ್ಲ ಒಡೆದ್ಬಿಟ್ಟು ದೇವರಿಗೆ ನೈವೇದ್ಯ ನಾನು ಏನೇನು ಪ್ರಸಾದ ಅನ್ನೋದು ಮಾಡಿದ್ದೀನೋ ಅದೆಲ್ಲ ಅಪ್ಪಗೆ ಅರ್ಪಣೆ ಮಾಡಿ ಆರತಿ ಮಾಡ್ತಾಯಿದ್ದೀನಿ ಕಣ್ರಿ. ಇದು ಧೂಪ ಹಚ್ಚಿದೆ, ಹೊಗೆ ತುಂಬ ಹರಡ್ಕೊಬಿಟ್ಟಿತ್ತು, ಹೊಗೆ ಅನ್ನೋದೇ ಜಾಸ್ತಿ ಆಗೋಗ್ಬಿಟ್ಟಿತ್ತು. ಇನ್ನು ಮನಸ್ಫೂರ್ತಿಯಾಗಿ 6 ಗಂಟೆ ಮೇಲೆ ಎಡೆ ಎಲ್ಲ ಹಾಕ್ಬಿಟ್ಟು ಭಗವಂತನಿಗೆ ನಮಸ್ಕಾರ ಅನ್ನೋದು ಮಾಡ್ಕೊತಾ ಇದ್ದೀನಿ. ಆ ಲಕ್ಷ್ಮೀ ನರಸಿಂಹಸ್ವಾಮಿ ಆಗಲಿ, ಮುಕ್ಕೋಟಿ ದೇವರೇ ಆಗಿರಲಿ, ಎಲ್ಲರಿಗೂ ಎಲ್ಲರ ಬಾಳಲ್ಲಿ ಒಳ್ಳೇದು ಮಾಡಲಿ ಅನ್ನೋದಷ್ಟೇ ಕಣ್ರಿ. ನಾವು ಯಾವತ್ತೂ ಕೆಟ್ಟದ್ದು ಬಯಸಬಾರ್ದು. ನಮ್ಮ ಬಗ್ಗೆ ಯಾರು ಏನಾದರೂ ಅಂದ್ಕೊಳ್ಳಿ, ಬಿಟ್ಟಾಗ್ಬಿಡಿ. ನಾವು ಇನ್ನೊಬ್ರಿಗೆ ಕೆಟ್ಟದ್ದು ಅನ್ನೋದು ಬಯಸಬಾರ್ದು ಅಷ್ಟೇ, ನನ್ನ ಮನಸ್ಸಲ್ಲಿರೋ. ಅದಕ್ಕೆ ಕಣ್ರಿ, ಯಾರು ಏನು ಅಂದ್ಕೊಂಡ್ರೆ ನಮ್ಗೆ ಏನಾಗಬೇಕು, ನಾವು ಒಳ್ಳೆಯವರ ನಮ್ಮ ಮನಸ್ಸಿಗೆ ಗೊತ್ತಾದರೆ ಅಷ್ಟೇ ಸಾಕು. ಇನ್ನೆಲ್ಲರಿಗೂ ಒಂದು ಕಡೆಯಿಂದ ಆರತಿ ಮಾಡ್ಕೊಂಡು ಬರ್ತಾಯಿದ್ವಿ. ಎಲ್ಲ ಇದು ಫುಲ್ಲು ದೇವ್ರ ಪೂಜೆದೇ ವ್ಲಾಗ್ ಆಗೋಗ್ಬಿಟ್ಟಿರುತ್ತೆ ಕಣ್ರಿ. ಲಾಸ್ಟ್ ತನಕ ನೋಡಿ, ವಿಡಿಯೋ ನಿಮ್ಗೆ ಖಂಡಿತ ಇಷ್ಟ ಆಗಿರುತ್ತೆ. ಇನ್ನೆಲ್ಲ ನಮ್ಮ ಯಜಮಾನ್ರಿಗೆ ಆವಾಗ ಹೇಳ್ತಾಯಿದ್ದೀನಿ, ಅಯ್ಯೋ ನನಗೆ ಗಂಟೆ ಬಾರಿಸಪ್ಪ, ಗಂಟೆ ಹೆಂಗೆ ಬಾರಿಸು ಅಂತ. ಅದು ತನಕ ನೆನಪೇ ಆಗಲಿಲ್ಲ. ಇನ್ನಾಯಿತು 6:15 6:45 ತನಕ ಆಯಿತು ಕಣ್ರಿ. ದೇವ್ರಿಗೆ ಮನಸ್ಫೂರ್ತಿಯಾಗಂತೂ ಪೂಜೆ ಮಾಡಿಕೊಂಡೆ. ನಾವು ಅಪ್ಪನ 108 ಬಾರಿ ನಾಮಸ್ಮರಣೆ, ಓಂ ನಮೋ ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿ ನಮಃ ಅಂತ 108 ಬಾರಿ ಜಪನೆ ಮಾಡಿಕೊಂಡು ಭಗವಂತನಿಗೆಲ್ಲ ಮಾಡಿಕೊಂಡು ಒಂದು ಚಿಕ್ಕದಾಗಿ ಒಂದು ಸೆಲ್ಫಿ ವಿಡಿಯೋ ತೊಗೊಂಡೆ ಕಣ್ರಿ. ಒಂದು ಮೆಮೊರಿ ಅನ್ನೋದು ಇರುತ್ತಲ್ಲ, ಈ ವರ್ಷ ಒಂದು 4-5 ವರ್ಷ ಬಿಟ್ಕೊಂಡು ನೋಡಿದ್ರು ಇದೊಂದು ಮೆಮೊರಿ ಥರ ಇರುತ್ತೆ. ಇನ್ನು ನನಗೆ ಗೊತ್ತಿರೋ ನನಗೆ ಒಬ್ಬರು ಫ್ರೆಂಡ್ಸ್ ಇದ್ದರು, ಅವ್ರನ್ನ ಕರೆದೆ, ಬಂದಿದ್ದರು. ಸ್ವಲ್ಪ ಜನನೇ ಕಣ್ರಿ, ನಮ್ಮ ಶಕ್ತಿ ಅನುಸಾರ ಕರೆದಿದ್ದೆ, ಬಂದರು, ಊಟ ಮಾಡ್ಕೊಂಡು ಹೋದ್ರು. ಅವರೆಲ್ಲ ಬಂದಮೇಲೆ ನನ್ನ ಮಗಳು ಮಲ್ಕೊಂಡು ಟಿ ವಿ ನೋಡ್ತಾ ಇದ್ದಾಳೆ. ನಮ್ಮ ಯಜಮಾನ್ರು ಊಟ ಮಾಡಿದ್ರು. ಅವ್ರು ಮಾಡಿದ್ದಾದಮೇಲೆ ನಾನು ಊಟ ಅನ್ನೋದು ಮಾಡಿದೆ, ಪ್ರಸಾದ ಅನ್ನೋದು ತಿಂದೆ. ಇನ್ನು ಬೆಳಗ್ಗೆ ಅವತ್ತು ಹುಣ್ಣಿಮೆ, ಹೋಳಿ ಹುಣ್ಣಿಮೆ ಅಲ್ವ ಕಣ್ರಿ, ಮಂಗಳವಾರ ಬೆಳಗ್ಗೆನೇ 4 ಗಂಟೆಗೆ ಎದ್ದು ಎಲ್ಲಿಂದಲ್ಲಿ ಪಾತ್ರೆಗಳೆಲ್ಲ ಬಿದ್ದಿತ್ತು, ಏನೂ ತೊಳೆದಿಲ್ಲ. ಅವತ್ತು ಸೋಮವಾರ ಎಲ್ಲಿಂದಲ್ಲಿ ಇತ್ತು. ಇನ್ನು ಮಂಗಳವಾರ ಬೇಗನೆ 4 ಗಂಟೆಗೆಲ್ಲ ಎದ್ದು ಸ್ನಾನ ಎಲ್ಲ ಮುಗಿಸ್ಕೊಂಡು ನಾನು ಎಡೆ ಅನ್ನೋದು ಏನು ಹಾಕಿದ್ದೆ ದೇವ್ರಿಗೆ ಅದು ಎತ್ಕೊಂಡೋಗಿ ಹಸು ಕೊಟ್ಟು ಹಸುಗೆ ನಮಸ್ಕಾರ ಹಾಕ್ಕೊಂಡು ಇನ್ನು ಬರ್ತಾ ಅಲ್ಲಿ ಮಾರಮ್ಮನ ದೇವಸ್ಥಾನ ಇತ್ತು, ಅಲ್ಲಿ ನಮಸ್ಕಾರ ಹಾಕ್ಕೊಂಡು ಇನ್ನು ಬಾಗಿಲು ತೆಗೆದು ಇನ್ನೂ ಕತ್ತಲೆ ಇತ್ತು, ನೋಡ್ತಾ ಇದ್ದೀರಲ್ವ. ನಾನು ಹೋಗಿದ್ದೆ 5:45 ಹಂಗೆ ಹೋಗಿದ್ದೆ. ಇನ್ನು ನನ್ನ ಮಗಳು ಎಲ್ಲ ಮಲಗಿದ್ರು. ನಮ್ಮ ಯಜಮಾನ ಯಾಕೆ ಎಬ್ಸೋದು ಅಂತ ಹೇಳ್ಬಿಟ್ಟು ಬೀಗ ಎಲ್ಲ ಹಾಕ್ಕೊಬಿಟ್ಟು ಹೋಗ್ಬಿಟ್ಟು ಹಸುಗೆ ಅನ್ನೋದು ಪ್ರಸಾದ ಕೊಟ್ಬಿಟ್ಟು, ಇನ್ನು ಸ್ವಲ್ಪ ಅವರು ನೆನ್ನೆ ಬಂದವ್ರು ಸ್ವಲ್ಪ ಅವರು ಹೂವು ತಗೊಂಬಂದಿದ್ರು, ಕಮ್ರ ಅದೆಲ್ಲ ದೇವ್ರಿಗೆ ಹಾಕ್ಬಿಟ್ಟು ಇನ್ನು ನೈವೇದ್ಯಕ್ಕೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಎಲ್ಲ ಕಾಯಿ ರೆಡಿ ಮಾಡ್ಕೊಂಡು ಚಿಕ್ಕದಾಗಿ ಒಂದು ಪ್ರಸಾದ ಅವಲಕ್ಕಿ, ಸ್ವೀಟ್ ಅವಲಕ್ಕಿ ಪ್ರಸಾದ ಮಾಡ್ಕೊಂಡಿದ್ದೆ. ಅದು ದೇವ್ರಿಗೆ ಮನೇಲಿ ಎಡೆ ಹಾಕ್ಬಿಟ್ಟು ಇಲ್ಲೆಲ್ಲ ಧೂಪ ದೀಪ ಆರತಿ ಎಲ್ಲ ಮಾಡಿಬಿಟ್ಟು ಇನ್ನು ದೇವಸ್ಥಾನಕ್ಕೆ ಹೊರಟ್ವಿ ಕಣ್ರಿ. 7:15 ಹೋದೆ ಮಂಗಳವಾರದ ದಿವಸ. ದೇವರ ದರ್ಶನ ಎಲ್ಲ ಚೆನ್ನಾಗಾಯಿತು. ಕಾಯೆಲ್ಲ ಒಡ್ಸ್ಕೊಂಡು ಪ್ರಸಾದ ನಾನು ಮಾಡ್ಕೊಂಡು ಹೋಗಿದ್ನಲ್ಲ ಅದೆಲ್ಲ ನೈವೇದ್ಯ ಅವ್ರು ಇದು ಮಾಡಿಕೊಟ್ಟು ಸ್ವಾಮಿಯವರು ಅದನ್ನೊಂದು 10 ಜನಕ್ಕೆ ಪ್ರಸಾದ ಅನ್ನೋದು ಹಂಚ್ಬಿಟ್ಟು ಭಗವಂತ ಲಕ್ಷ್ಮೀ ನರಸಿಂಹ ಸ್ವಾಮಿ ಇದೇ ಥರ ಎಲ್ಲ ರೀತಿ ಒಳ್ಳೇದು ಮಾಡಪ್ಪ ಅಂತ ಕೇಳ್ತಾ ಅವಪ್ಪನ ನಾಮಸ್ಮರಣೆ ಮಾಡಿಬಿಟ್ಟು ಇನ್ನು ದೇವ್ರ ದರ್ಶನ ಎಲ್ಲ ಆಯಿತು. ಇನ್ನು ನಾನು ರಿಟರ್ನ್ ಮನೆಗಂತೆ ಬಂದೆ ಕಣ್ರಿ. ಸೋಮವಾರ ಹೋಗೋಕ್ಕಾಗಿಲ್ಲ, ಅದಕ್ಕೆ ಮಂಗಳವಾರ ಬೆಳಗ್ಗೆ ಹೋಗ್ಬಿಟ್ಟು ಬಂದೆ. ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಕಂಡು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್